ಅಕ್ಷರವನ್ನು ಬಿಟ್ಟು ಬರಬೇಕು ಅನ್ನುವಂಥ ಪ್ರಸವ ವೇದನೆ ಇದು. ಏನಾಗುತ್ತೆ, ಅಕ್ಷರ ನಂಬಿ ಯಾರು ನಿಂತ್ಕೊಂಡಿರ್ತಾರೋ, ಇಲ್ಲಿರುವಂಥ ವೇದಿಕೆಯ ಮುಂಭಾಗದಲ್ಲಿರುವಂಥ ಗಣ್ಯರು ಪತ್ರಕರ್ತರ ಮಿತ್ರರಿದ್ದಾರೆ, ಅಕ್ಷರವನ್ನು ನಂಬಿಕೊಂಡು ಮುಂದಕ್ಕೆ ಹೋದವನಿಗೆ ಎಂತೆಂಥ ಸವಾಲುಗಳು ಎದುರಾಗತ್ತೆ ಅಂತಂದರೆ, ಇವತ್ತು ಪತ್ರಿಕೋದ್ಯಮ ಕೈ ಸುಟ್ಟುಕೊಂಡು ಮಾಡ್ತಾ ಇದ್ದೀವಿ. ಬದುಕು ಹೆಂಗಾಗತ್ತೆ ಪತ್ರಕರ್ತರದ್ದು ಅಂತಂದರೆ ಒಂದೊಂದು ಸರಿ ಅವರ ಕಷ್ಟಗಳನ್ನು ಅವರೇ ಹೇಳ್ಕೋಬೇಕು. ಯಾಕಂದರೆ ಪತ್ರಕರ್ತರು ಆ ಒಂದು ಘನತೆವೆತ್ತ ಕಾರ್ಯದಲ್ಲಿ ತೊಡಗ್ತಾ ಇರಬೇಕಾದ್ರೆ ಅವ್ರ ಕಡೆ ಒಂದು ದೃಷ್ಟಿ ಹೆಂಗಿರುತ್ತೆ ಅಂತಂದರೆ, ಎಲ್ಲವನ್ನೂ ಸರಿಸಮಾನವಾಗಿ ತೂಗಿಸಬಲ್ಲರು, ಇವರು ಹೊಟ್ಟೆ ತುಂಬಿದೆ ಅಂತಲೇ ನೋಡ್ತಾ ಇರ್ತಾರೆ. ಆದರೆ ಹೊಟ್ಟೆ ತುಂಬದೆ ಒಂದು ಸರಿ ನಾವು ತೇಗ್ತಾ ಇರ್ತೀವಿ. ಕಷ್ಟದ ದಿನಗಳನ್ನು ದಾಟ್ಕೊಂಡು ಬರ್ತಾ ಇರ್ತೀವಿ. ಒಂದು ಸ್ಥಾನಮಾನ ಸಿಗುತ್ತೆ ಕರ್ನಾಟಕದಲ್ಲಿ. ನಮ್ಮ ಪತ್ರಿಕೆಯನ್ನು ಮತ್ತು 10 ವರ್ಷದ ತುಂಬದ ನಂತರದಲ್ಲಿ ನಾವು ಕರ್ನಾಟಕ ನ್ಯೂಸ್ ಬೀಟ್ನ ವಾಹಿನಿಯಾಗಿ ರೂಪುಗೊಳಿಸ್ತೀವಿ. ಇವತ್ತು ಕೇಬಲ್ ಟಿ ವಿಯಾಗಿ, ಡಿಜಿಟಲ್ ಮಾಧ್ಯಮವಾಗಿ ನಿಮ್ಮ ಮುಂದೆ 2010ರಿಂದ ಬಂದ್ವಿ. ಅಂದರೆ 3 ವರ್ಷದಲ್ಲಿ ನಾವು ಪತ್ರಿಕೆಯಿಂದ ನಿಧಾನಕ್ಕೆ ಟಿ ವಿ ಮಾಧ್ಯಮವಾಗಿ ಒಗ್ಗುತ್ತಾ ಬಂದ್ವಿ. ಹಾಗಂತ ನಾವು ಪತ್ರಿಕೆಯನ್ನು ಬಿಡಲೇ ಇಲ್ಲ. ಸುಮಾರು ಜನ ಹೇಳಿದ್ರು, ಪತ್ರಿಕೆನ ಯಾಕೆ ಇನ್ನೂ ಮುಂದುವರಿಸ್ತೀರಿ ಅಂತ. ಆದರೆ ನನಗೆ ಅಕ್ಷರ ಕೊಟ್ಟಿದ್ದು, ಅನ್ನ ಕೊಟ್ಟಿದ್ದು, ನಿಮ್ಮಂಥ ಸಂಗಡಿಗರನ್ನು ಕೊಟ್ಟಿರೋದು ಅದೇ ಪತ್ರಿಕೆ ರೀ. ನಾನು ಹೆಂಗೆ ಬಿಟ್ಟು ಅದನ್ನ ಇರೋಕ್ಕಾಗತ್ತೆ? ಏನೇ ಬಂದ್ರೂ ಪತ್ರಿಕೆ ನಮ್ಮ ಜೊತೆಗೆ ಇದ್ದೇ ಇರುತ್ತೆ. ಯಾಕಂದರೆ ಅನ್ನದ ಜೊತೆ ನಿಮ್ಮಂಥ ಸ್ನೇಹಿತ ಬಳಗವನ್ನು ಕೊಟ್ಟಿದ್ದಾರೆ, ಇಂಥ ಗಣ್ಯರ ದಂಡನ್ನು ಕೊಟ್ಟಿದೆ ನನಗೆ. ಹಾಗಾಗಿ ಅಕ್ಷರ ಲೋಕದಲ್ಲಿ ನಾವು ಏನು ನಿಂತ್ಕೊಂಡು ಇವತ್ತು ಪತಾಕೆ ಹಾರಿಸ್ತೀವಿ ಅಂತ ಕರ್ನಾಟಕದ ಉದ್ದಗಲಕ್ಕೂ ನಿಂತ್ಕೊಂಡು ಇವತ್ತು ಪತಾಕೆ ಹಾರಿಸ್ತಾ ಇದ್ದೀವಿ. ಇದು ಎಲ್ಲ ನಿಮ್ಮ ಶಕ್ತಿ, ನಿಮ್ಮೆಲ್ಲರ ಶಕ್ತಿಯಿಂದನೇ ನಾವು ಸದ್ಯದಲ್ಲೇ ಏನೋ ಒಂದು ಒಳ್ಳೆ ಯೋಚನೆಗೆ, ಒಳ್ಳೆ ಹಾದಿಗೆ ಹೋಗೋರಿದ್ದೀವಿ. ಗಣ್ಯರು ಮಾತಾಡೋರಿದ್ದಾರೆ. ಇದೊಂದು ವಿಚಾರ ಪ್ರಸ್ತಾಪ ಮಾಡಲೇಬೇಕು. ಆ ಕನ್ನಡದ ದಂಡು ಕಟ್ಕೊಂಡು ಆ ಹುಡುಗರು ಮ್ಯೂಸಿಕ್ಕನ್ನು ಮಾಡಿದ್ರು, ಎಲ್ಲರ ಹೃದಯ ಗೆದ್ದುಬಿಟ್ರು. ಜೋರಾದ ಚಪ್ಪಾಳೆಯನ್ನು ಅವರಿಗೂ ಕೊಟ್ಟುಬಿಡಿ. ಕಳೆದೊಂದಷ್ಟು ವರ್ಷಗಳಿಂದ 13 ದೇಶಕ್ಕೆ ಅವರು ಕನ್ನಡವನ್ನು ಪಸರಿಸ್ತಾ ಬಂದರು. ಎಲ್ಲೋದ್ರೂ ಬೇರೆ ಯಾವುದೇ ಸಂಗೀತ ನುಡಿಸೋರ್ನು ಕನ್ನಡದ ಹುಡುಗರು ಅಂತ ಹೇಳ್ತಾರೆ. ಕನ್ನಡ ಕಟ್ಟುವಂಥ ಕಾರ್ಯದಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಕೂಡ ಅವ್ರ ಜೊತೆಗಿತ್ತು. ಕನ್ನಡ ನಾಡು, ನುಡಿ, ಜಲದ ವಿಚಾರ ಬಂದರೆ ಇಂಥ ಗಣ್ಯರು ಯಾವುದೇ ಹೋರಾಟಕ್ಕೆ ನಿಂತ್ಕೊಳ್ಳಿ, ನಮ್ಮ ಕ್ಯಾಮರಾ ಮತ್ತು ನಮ್ಮ ಪೆನ್ನುಗಳಲ್ಲಿ ನಿಂತ್ಕೋತಾರೆ, ನಮ್ಮ ಗನ್ನಂಥ ಹುಡುಗರು ನಿಂತ್ಕೋತಾರೆ. ನಿಮ್ಮ ಜೊತೆಗೆ ನಾವಿದ್ದೀವಿ. ಕನ್ನಡ ಕಟ್ಟುವ ಕಾರ್ಯ ಮಾಡೋಣ. ಕನ್ನಡದಲ್ಲಿ ಒಂದು ಬಲಿಷ್ಠವಾದ ಪತ್ರಿಕಾ ತಂಡವನ್ನು ಕಟ್ಕೊಂಡು ನಿಂತ್ಕೊಂಡಿದ್ದೀವಿ. ಸದ್ಯದಲ್ಲೇ ಒಂದು ಅಸ್ತ್ರವನ್ನು ರೆಡಿ ಮಾಡಿ ಈಗಾಗಲೇ ಏನು ಹಾದಿಯಲ್ಲಿದ್ದೀವಿ, ಮುಂದಿನ ಒಂದು ಬಲಿಷ್ಠವಾದ ಒಂದು ಪತ್ರಿಕಾ ತಂಡದೊಂದಿಗೆ ಮತ್ತೆ ಸ್ಯಾಟಲೈಟ್ ದಾರಿಯಲ್ಲಿ ಸಿಗ್ತೀವಿ. ಈ ಹರ್ಷಕ್ಕೆ ಮತ್ತೊಂದು ಅಷ್ಟು ಹರ್ಷ ತುಂಬುತ್ತೆ. ನಮಸ್ಕಾರ, ಜೊತೆಗಿರಿ.